ಕುಮಾರಣ್ಣವರು ಇದನ್ನ ಕ್ಲಾರಿಫಿಕೇಶನ್ ತಮ್ಗೆಲ್ಲ ಕೊಟ್ಟಿದ್ದಾರೆ. ಹೌದು, ಈ ಯೋಜನೆ ನಾನು ಇದ್ದಂತ ಸಂದರ್ಭದಲ್ಲಿ ನಾನು ತಂದಿದ್ದು ನಿಜ. ಆದ್ರೆ ಅಲ್ಲಿನ ರೈತರು ಅವರ ಒಂದು ಇದನ್ನ ಹೇಳಿದ್ದಾದ್ಮೇಲೆ ಅದನ್ನ ನಾನು ಬೇಡ ಅಂತ ಹೇಳಿ ಮತ್ತೆ ಅವ್ರು ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆದವರು ಅದನ್ನ ಅವ್ರು ಮಾಡ್ಲಿಲ್ಲ, ಬಿಟ್ಬಿಟ್ರು. ಬಿಟ್ಬಿಟ್ರು ಅವರು. ಮಾಡಂಗಿದ್ರೆ ಅವತ್ತೇ ಮಾಡ್ಬೋದಾಗಿತ್ತಲ್ಲ, ರೈತರ ವಿರೋಧಕ್ಕೋಸ್ಕರ ಬಿಟ್ರು. ನೋಡಿ, ನಾನು ನೀವು ಬಾಲಕೃಷ್ಣ ಅವರು ಹೇಳಿದಕ್ಕೆ ಅವ್ರೇನೋ ಮೊನ್ನೆ ಕುಮಾರಣ್ಣವ್ರದ್ದು ಇದು ಮಾಡಿದ್ರಲ್ವಾ, ಅವರು ಇದನ್ನ ನೋಡಿ ನೋಡಿ ಅಷ್ಟೇ ಇಂಡಸ್ಟ್ರಿ ಅಂತಕ್ಕಂಥದ್ದು. ಭೂಮಿ ಇರೋ ಕಡೆ ಇಂಡಸ್ಟ್ರಿ ಮಾಡ್ಲಿ. ಇಲ್ಲಿ ನಮ್ ರೈತರುಗಳು ಅಡಕೆ ಬೆಳೆದವ್ರೆ, ಮಾವು ಐತೆ, ತೆಂಗು ಐತೆ, ವ್ಯವಸಾಯ ಮಾಡ್ತಾರೆ. ಬೆಂಗಳೂರು ಹತ್ರ ಐತೆ. ಪ್ರತಿ ತಿಂಗಳು ಪ್ರತಿ ವರ್ಷನೂ ಕೂಡ 15 20 ಲಕ್ಷ 25 30 ಲಕ್ಷ ಸಂಪಾದನೆ ಮಾಡ್ತಾರೆ. ಇಂಡಸ್ಟ್ರಿ ಕೆಲಸ ಕೊಟ್ರೆ ಟೆಂಪರರಿ ಕೆಲಸ ಕೊಡ್ತಾರೆ. ನಮ್ಮ ಊರಿಗೆ ಗವರ್ಮೆಂಟ್ ಕೆಲಸ ಯಾವ್ದು ಕೊಡಲ್ಲ. ಅವ್ರ ನಾಯಕರಾದ ಕುಮಾರಸ್ವಾಮಿ ಅವರು ಇಂಡಸ್ಟ್ರೀಸ್ ಬಗ್ಗೆ ಏನ್ ಮಾತಾಡೋರು ಅಂತ ನಿಮ್ ಟಿವಿ 9 ಸಂದರ್ಶನದಲ್ಲಿ ತೆಗೆದು ನೋಡಿ. ಇವ್ರನ್ನೆಲ್ಲ ಸುಮ್ಮನೆ ಕರ್ಕೊಂಡ್ಬಂದು ನಾಟಿ ಹಾಕೊಂಡೆ ನಾನು. ಇವರಿಂದ ಏನು ಪ್ರಯೋಜನ ಇಲ್ಲ ಇಂಡಸ್ಟ್ರೀಸ್ ಅವರಿಂದ ಅಂತ. ಹೆಂಗ್ ಮಾಡಿದ್ರೆ ಟೌನ್ಶಿಪ್ ರೈತರ ಜಾಗ ತಗೊಳ್ಳೋದು ಟೌನ್ಶಿಪ್ ಮಾಡಬೇಕಾ? ನೀವು ಎಲ್ಲ ಟೌನ್ಶಿಪ್ ಮಾಡೋ ರೈತರ ಜಾಗ ತಗೋಬೇಕು. ಸರ್ಕಾರ ಜಾಗ ಯಾವ್ದು ಇರೋಲ್ಲ ಟೌನ್ಶಿಪ್ ಮಾಡಕ್ಕೆ. ನೀವು ಓಟ್ ಕೊಡ್ಬೇಕು ನಾವು ಕಾನೂನುಬದ್ಧವಾಗಿ. ಆದ್ರೆ ಇವತ್ತು ನಾವು 5 ಕೊಟ್ಟು 6 ಕೊಟ್ಟು 7 ಕೊಡ್ತೀವಿ. ಕೊಡಕ್ಕಾಗಲ್ಲ. ಎಷ್ಟು ರೇಟ್ ಕೊಟ್ಟರು ನಾವು ನೀವು ತಗೋಬೇಕು. ದೇವನಹಳ್ಳಿ ಭಾಗದಲ್ಲಿ ಅಲ್ಲಿ ಇಲ್ಲಿ ಯಾವ ರೇಟ್ ಇದೆ ಆ ರೀತಿ ಹೆಚ್ಚು ರೇಟ್ ಕೊಟ್ಟಿದ್ದೀವಿ. ಏನ್ ಹೇಳಿದ್ದಾರೆ ಸರ್? ಏನ್ ಹೇಳಿದ್ದಾರೆ? ಯಾರ ನಾಲ್ಗೆ ಶುದ್ಧವಾಗಿದೆ ಅಂತ ಹೇಳಿ ಅವರೇ ಅದನ್ನ ರಾಜ್ಯದ ಜನಕ್ಕೆ ಹೇಳ್ಬೇಕು. ಅವರ ತಾಲೂಕಿನ ಜನಕ್ಕೆ, ಆ ಜಿಲ್ಲೆಯ ಜನಕ್ಕೆ ಅವರೇ ಹೇಳ್ಬೇಕು. ಗಂಟೆಗೊಂದು ಬೆಳಿಗೊಂದು ಯಾರು ಮಾತಾಡೋದು ಅಂತ ಹೇಳ್ಬಿಟ್ಟು ಅವರೇ ಹೇಳ್ಬೇಕು. ಈ ರೀತಿ ಇದೆ ಸರ್. ಏನಾದ್ರು ಕೇಳೋದಿದ್ಯಾ? ಅದ್ರ ದಿನ ಡೀಟೇಲ್ ಕೊಟ್ಟಿಲ್ವಲ್ಲ ಸರ್. ಖಾಸಗಿಯವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಯಾವ ಕಂಪ್ನಿ, ಅವ್ನು ಆ ಕಂಪ್ನಿ ಮುಂಚೆ ಎಲ್ಲಿ ಮಾಡಿದ್ದಾರೆ ಇದನ್ನ ಹೇಳ್ಬೇಕಲ್ವಾ ನಿಮ್ಗೆ. ಅದಕ್ಕೆ ಉದಾಹರಣೆಗೆ ಈಗಾಗಲೇ ಹೇಳ್ತೀನಿ ನೋಡಿ. ಈಗಾಗಲೇ ರಾಮ್ಕಿ ಅಂತ ಈಗಾಗಲೇ ನೀವು ನೋಡ್ರಿ, ಕಸದ ಟೆಂಡರ್ ರಾಮ್ಕಿ ಅಂತ ಒಂದು ಕಂಪನಿ ಕೊಡ್ತಾ ಇದ್ದಾರೆ. ಅವನು ಈಗಾಗಲೇ ಬ್ಲಾಕ್ ಲಿಸ್ಟೆಡ್ ಆಗಿರ್ತಕ್ಕಂಥ ಒಂದು ಕಂಪನಿ. ಆ ರಾಮ್ಕಿ ಅವನಿಗೆ ಈಗಾಗಲೇ ಇವತ್ತೇನು ಇವರು ಕಸದ ಟೆಂಡರ್ ನ 30 ವರ್ಷಕ್ಕೆ ಕೊಡ್ತಾ ಇದ್ದಾರೆ. ಇವ್ರು ಸರ್ಕಾರ ನೋಡಿ ಸ್ವಾಮಿ, ಸರ್ಕಾರ ಇರ್ತಕ್ಕಂಥದ್ದು ಇನ್ 2 ವರ್ಷ. ಇವರು ರಾಮ್ಕಿ ಕಂಪನಿ ಅವನಿಗೆ ಕಸದ ಗುತ್ತಿಗೆ ಕೊಡ್ತಾ ಇರೋದು 30 ವರ್ಷಕ್ಕೆ. ಆಮೇಲೆ ಇನ್ 30 ವರ್ಷ ಆದ್ಮೇಲೆ ಏನ್ ಗೊತ್ತಾ, ಅನೌನ್ಸ್ಮೆಂಟ್ ಮಾಡಬಹುದು ಅದೇ ಕಂಪನಿಗೆ. ಆ ರೀತಿ ಟರ್ಮ್ಸ್ ಅಂಡ್ ಕಂಡೀಷನ್ ಆಗಿ ಈಗ ಮಾಡಕ್ ಕೊಡ್ತಾ ಇದ್ದಾರೆ. ಸರ್ಕಾರನೇ ಹೇಳಿದಾರಲ್ಲ, ಸರ್ಕಾರನೇ ಹೇಳಿದ್ದಾರೆ. ಅವ್ರದ್ದು ಇನ್ನೂ ಡಿಸ್ಕ್ಲೋಸ್ ಮಾಡ್ಲಿಲ್ಲ. ಅವ್ರು ಯಾರು, ಅವ್ರ ಕಂಪನಿ ಯಾವುದು, ಅವ್ನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ, ಅವ್ನ ಅಸೆಟ್ ಎಷ್ಟು, ಪ್ರತಿಯೊಂದು ಇಡ್ಬೇಕಲ್ವಾ. ಇನ್ನ ಏನು ಇಟ್ಟಿಲ್ಲ. ಅದನ್ನೇ ನಾವು ಹೇಳ್ತಾ ಇರೋದು. ನೀವು ಸರ್ಕಾರಿ ಈ ರೀತಿ ನೀವು GPA ಇದೆ, BDA ಇದೆ, ಇವೆಲ್ಲ ಇದ್ರು ಸಹ ಇವರು ಇಲ್ಲಿ ನಮ್ಮ ಅಧಿಕಾರಿಗಳಿದ್ರು ಸಹ ನೀವು ಒಬ್ಬ ಖಾಸಗಿ ಕಂಪನಿಯವರಿಗೆ ಈ ರೀತಿ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ನೀವು 18-20 ಸಾವಿರ ಕೋಟಿ ಪ್ರಾಜೆಕ್ಟ್ ಮಾಡ್ಲಿಕ್ಕೆ, ಅದ್ರಲ್ಲಿ ಅವ್ನು ಯಾವನೋ ರಿಯಲ್ ಎಸ್ಟೇಟ್ ದಂಧೆ ಮಾಡ್ಲಿಕ್ಕೆ ಖಾಸಗಿ ಕಂಪನಿಯವನಿಗೆ ಈ ರೀತಿ ಗುತ್ತಿಗೆ ಆಧಾರದ ಮೇಲೆ ಕೊಡೋದಾದ್ರೆ ಅದಕ್ಕೆ ಸರ್ಕಾರನೇ ಶೂರಿಟಿ ಕೊಟ್ಟು ಅವ್ನು 1000 ಕೋಟಿ ಬೇಕಾದ್ರೂ ಸಾಲ ತಗೊಂಬೋದು. ಅದಕ್ಕೆ ಸರ್ಕಾರ ಏನಂತ ಕರೀತೀರಿ? ತಗೊಬೇಕಲ್ವಾ, ನೀವ್ ಹೇಳ್ಬೇಕಲ್ವಾ ಸರ್ಕಾರ. ಏನಿಲ್ಲ ಅಂತಂದ್ರೆ ಏನರ್ಥ? ಅದೇ ಇನ್ನೊಬ್ಬ ಯಾರೋ ನೈಸ್ ಕಂಪನಿ ಬಂದಲ್ಲ, ಒಬ್ಬ ದರೋಡೆಕೋರ ನೈಸ್ ಕಂಪನಿ ರೈತರನ್ನ ಸುಲಿಗೆ ಮಾಡ್ಕೊಂಡು ಬಂದಲ್ಲ, ಆ ರೀತಿ ಇನ್ನೊಬ್ಬ ಯಾರೋ ಇನ್ನೊಬ್ಬ ಕಳ್ಳನು ಕೊಡ್ತಾರೆ ಈ ಪ್ರಾಜೆಕ್ಟ್ ಅಷ್ಟೇ, ಇನ್ನೇನಾಗಲ್ಲ. ಥ್ಯಾಂಕ್ ಯು.